ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಫ್ರೆಂಡ್ಸ್, ಬನ್ನಿ ಇವತ್ತು ಭಾರತದ ನೈಟಿಂಗೇಲ್ ಕೆಂಕಾಲಿ ಕರಿಬೋದು. ಹಾಗೆ ಇರುವಂತ ಭಾರತ ರತ್ನ ಲತಾ ಮಂಗೇಶ್ಕರ್ ಅವರ ಬಗ್ಗೆ ಇವತ್ತು ತಿಳ್ಕೋಣ ಬನ್ನಿ. ಅವರ ಒಂದು ನೇಟಲ್ ಚಾರ್ಟ್ ಬಗ್ಗೆ ತಿಳ್ಕೋಣ. ಅವ್ರು ಎಷ್ಟು ಅದೃಷ್ಟವಂತರಾಗಿದ್ರು, ಯಾಕೆ ಅವ್ರು ಅಷ್ಟೊಂದು ಫೇಮಸ್ ಆದ್ರು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕೆಂದ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಲಗ್ನ ಒಂದು ಮಿಥುನ ಲಗ್ನ. ಲಗ್ನಾಧಿಪತಿ ಬುಧ ಎಲ್ಲಿರ್ಬೇಕಪ್ಪ ಅಂದ್ರೆ ತುಂಬಾ ಸ್ಟ್ರಾಟಜಿಕ್ ಪೊಸಿಷನ್ ಆಗಿರ್ಬೇಕು. ಆಗ ಅವರು ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಬುಧ ಅತ್ಯಂತ ಉಚ್ಚ ಸ್ಥಾನದಲ್ಲಿ ಕೂತಿರುವಂತದ್ದನ್ನ ಕಾಣ್ತಾ ಇದ್ದೀವಿ. ಅತ್ಯುತ್ತಮವಾದಂತ ಸ್ಥಾನ ಅಂದ್ರೆ 4th ಹೌಸ್, ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವಂತದ್ದು ಎಕ್ಸಾಲ್ಟೇಷನ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಅತ್ಯಂತ ಉಚ್ಚ ಸ್ಥಾನ ಅಂತ ಕರಿತೀವಿ. ಅತ್ಯಂತ ಉಚ್ಚ ಸ್ಥಾನದಲ್ಲಿ ಕೂತಿರೋದು ಒಬ್ಬ ವ್ಯಕ್ತಿಯನ್ನ ತುಂಬಾ ಒಂದು ಪ್ರಾಮಿನೆಂಟ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಮತ್ತೆ 2ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಮೂನ್ ಇರುವಂತದ್ದು ಅಂದ್ರೆ ಚಂದ್ರ 2ನೇ ಮನೆ ಅಧಿಪತಿ. ಸೊ 2ನೇ ಮನೆಯನ್ನ ಕಂಠಕ್ಕೆ ಸಹ ಹೋಲಿಸ್ತಾರೆ. ಸೊ ಕಂಠನೂ ಸಹ ಅದು ಚೆನ್ನಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಅವರ ಮಾಧುರ್ಯದಿಂದ ಕೂಡಿರುವಂತ ಧ್ವನಿ 2ನೇ ಹೌಸ್ ಚಂದ್ರನ ಸ್ವಸ್ಥಾನದಲ್ಲಿರೋದ್ರಿಂದ ಅತ್ಯುತ್ತಮವಾದಂತ ಕಂಠ ಅವ್ರದ್ದಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ 5ನೇ ಮನೆಯಲ್ಲಿ ನೋಡಿ ಮಾರ್ಸ್ ಇರುವಂತದ್ದು ಅಂದ್ರೆ ಮಾರ್ಸ್ ಸ್ವಲ್ಪ ಅಗ್ರೆಷನ್ ಅನ್ನೋದು ಸೂಚಿಸುತ್ತೆ. ಸೊ ಅಗ್ರೆಷನ್ ಅಂದ್ರೆ ಏನಾಗುತ್ತೆ ಅಂದ್ರೆ ತಮ್ಮ ಒಂದು ಬಹಳಷ್ಟು ಏನಾಗುತ್ತೆ, ತಮ್ಮ ಕ್ರಿಯೇಟಿವಿಟಿನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಜೋರಾಗಿ ಮಾಡ್ತಾರೆ, ತುಂಬಾ ಒಂದು ಸ್ಟ್ರಾಂಗ್ ಆಗಿ ಮಾಡ್ತಾರೆ ಅಂತ ಹೇಳ್ಬೋದು. ಕೇತು 5ರಲ್ಲಿರೋದ್ರಿಂದ ಅವರ ಒಂದು ಕ್ರಿಯೇಟಿವ್ ಎಫರ್ಟ್ ಅನ್ನ ಮಾಡಿರೂ ಸಹ ಅವರು ತಮ್ಮ ಫಲಕ್ಕೆ ಅದನ್ನ ಅವರು ಎಫರ್ಟ್ಗೆ ಅಷ್ಟೇ ಮಾಡ್ತಾರೆ, ಫಲವನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದರ ಡಿಟ್ಯಾಚ್ 6ನೇ ಮನೆಯಲ್ಲಿ ಶನಿ ನೋಡಿ. ಯಾರಿಗೆ 7ನೇ ಮನೆಯಲ್ಲಿ ಶನಿ ಇರುತ್ತೆ ಅವ್ರಿಗೆ ಒಂದು ವೈವಾಹಿಕ ಜೀವನ ಅಷ್ಟು ಸೊಗಸಾಗಿರೋದಿಲ್ಲ ಅಂತ ಕೇಳ್ಪಟ್ಟಿದ್ವಿ. ಮತ್ತೆ ಒಂದು 7ನೇ ಮನೆಯಲ್ಲಿ ಯಾವುದಾದ್ರೂ ಶುಭ ಗ್ರಹದ ದೃಷ್ಟಿ ಇದ್ದಾಗ ಏನು ತೊಂದರೆ ಇರಲ್ಲ. ಶುಭ ಗ್ರಹ ಅಂದರೆ ಶುಕ್ರ ಆಗಿರ್ಬೋದು, ಗುರು ಆಗಿರ್ಬೋದು, ಅಥವಾ ಒಂದು ಚಂದ್ರ ಸಹ ಆಗಿರ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈ ಒಂದು 7ನೇ ಮನೆಗೆ ಗುರುವಿನ ದೃಷ್ಟಿ ಸಹ ಇಲ್ಲ, ಮತ್ತು ಇನ್ಯಾವುದೇ ಒಂದು ಪಾಸಿಟಿವ್ ಪ್ಲಾನೆಟ್ ದೃಷ್ಟಿ ಸಹ ಇಲ್ಲದೆ ಇರೋದ್ರಿಂದ, ಶನಿ ಇರೋದ್ರಿಂದ ಏನಾದರೂ ಸಮಸ್ಯೆ ಅಂದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಆಗಬಹುದು ಅಂತ ಹೆದರಿಬಿಟ್ಟು ಇವರು ಮದುವೆಯನ್ನು ಮಾಡ್ಕೊಳ್ಳೋದೇ ಹಾಗೆ ಬ್ರಹ್ಮಚಾರಿಯಾಗಿ ಇವರ ಲೈಫ್ ಲಾಂಗ್ ಉಳಿದಿರೋದನ್ನು ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ನೋಡಿ, ರಾಹು 11ನೇ ಮನೆಯಲ್ಲಿ ಅತ್ಯಂತ ದೊಡ್ಡ ರಾಜಯೋಗ ಅಂತ ಹೇಳ್ಬೋದು. ರಾಹು ಒಂದು ಏನು ಅಟ್ಯಾಚ್ಮೆಂಟನ್ನು ಸೂಚಿಸುತ್ತೆ. ಸೊ ಮತ್ತು ಲಕ್ಸುರಿಯನ್ನು ಸೂಚಿಸುತ್ತೆ. ಸೊ ಲಕ್ಸುರಿ ಮತ್ತು ಅಟ್ಯಾಚ್ಮೆಂಟ್ ಜಾಸ್ತಿ, ಲಕ್ಸುರಿಯಿಂದ ಅಟ್ಯಾಚ್ಮೆಂಟು ತುಂಬ ಜಾಸ್ತಿ. ಸೊ ಹಾಗಾಗಿ ಇವರು ಜೀವನೋತ್ಸಾಹ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ 7ನೇ ಮನೆ ಅಧಿಪತಿ 12ರಲ್ಲಿ ಕೂತಿರೋದು ಸಹ ಮದುವೆಯನ್ನು ನೆಗೆಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಮದುವೆ ಆಗದೇ ಇರುವಂಥ ಯೋಗವನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವ್ರಿಗೆ ಯಾರಿಗೆ 7ನೇ ಮನೆ ಅಧಿಪತಿ 12ರಲ್ಲಿರ್ತಾನೆ ಅವ್ರಿಗೆ ಮದುವೆ ಆಗುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ? ಅದೇ 7ನೇ ಮನೆಯಲ್ಲಿ ಒಂದು ನೆಗೆಟಿವ್ ಪ್ಲಾನೆಟ್ಸ್ ಕೂತ್ಕೊಳ್ಳೋದ್ರ ಜೊತೆಗೆ 7ನೇ ಮನೆ ಅಧಿಪತಿ 12ರಲ್ಲಿರೋದ್ರಿಂದ ಒಂದು ಬಹಳಷ್ಟು ಸಮಸ್ಯೆಗಳನ್ನು ಮ್ಯಾರೇಜ್ ಆದರೂ ಸಹ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಮದುವೆ ಆಗದೇ ಇದ್ದಿರಬಹುದು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತು 3ನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು. 3ನೇ ಮನೆ ಒಂದು ಕಮ್ಯುನಿಕೇಷನ್ನು, ಒಂದು ಸ್ಪೀಚನ್ನು ಸೂಚಿಸುತ್ತೆ. ಆ ಸ್ಪೀಚ್ ತುಂಬ ಚೆನ್ನಾಗಿದ್ದಾಗ ಮತ್ತು ಕರೇಜನ್ನು ಸೂಚಿಸುತ್ತೆ. ಹಾಗಾಗಿ ಅದು ತುಂಬ ಚೆನ್ನಾಗಿದ್ದರಿಂದ ಇವರು ಧೈರ್ಯವಾಗಿ ಮುನ್ನುಗ್ಗಿ ತಮ್ಮ ಗುರಿಯನ್ನು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗೆ ಮತ್ತು ಶನಿ ಲಗ್ನವನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಇವರು ಒಂದು ಸೋಮಾರಿತನ ಇರುತ್ತೆ.
ಮತ್ತು ಇವರು ಒಂಟಿತನವನ್ನು ತುಂಬ ಇಷ್ಟಪಡ್ತಾರೆ. ಇವರು ಲೈಫಲ್ಲಿ ಇವರು ತುಂಬ ಒಂಟಿಯಾಗಿದ್ದಿದ್ದೇ ಹೆಚ್ಚು. ಸೊ ಹಾಗಾಗಿ ಇವರು ತುಂಬ ಒಂಟಿತನವನ್ನು ಅನುಭವಿಸ್ತಾರೆ. ಒಂದು ಫ್ಯಾಮಿಲಿಯಿಂದ ದೂರ ಇರ್ತಾರೆ. ಮತ್ತು ಇವರು ಬಹಳಷ್ಟು ಒಂದು ಫ್ಯಾಮಿಲಿಯಿಂದ ಸಮಸ್ಯೆಗಳನ್ನು, ದುಃಖಗಳನ್ನು ಎದುರಿಸಿರುವಂಥ ಸಾಧ್ಯತೆಗಳು ಇರೋದರಿಂದ ಆದಷ್ಟು ಇವರು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾ, ಹಾಗಾಗಿ ಇವರು ಲೈಫಲ್ಲಿ ಒಂಟಿಯಾಗಿ ಇದ್ದು ಲೈಫಲ್ಲಿ ಇವರ ಒಂದು ಅದ್ಭುತ ಸಾಧನೆಯನ್ನು ಸಹ ಮಾಡಿದರು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಇವತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.